ಇಷ್ಟು ದೊಡ್ಡ ಘನಘೋರ ದುರಂತಕ್ಕೂ ಮುಂಚೆ ಪ್ರಯಾಣಿಕರ ಕೊನೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ 8:45ರ ಸುಮಾರಿಗೆ ಆನಂದರಾವ್ ಸರ್ಕಲ್ನಿಂದ ಬಸ್ ಹೊರಟಿತ್ತು. ಆ ವಿಜುವಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೊನೆಯ ದೃಶ್ಯ ಎಲ್ಲವೂ ಸಾಮಾನ್ಯ. ಪಾಪ ಬಸ್ ಒಳಗೆ ಕೂತಂತಹ ಜನರಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ್ರೆ ನಮ್ಮ ಊರನ್ನ ಸೇರ್ತೀವಿ, ನಾವು ಅಂದ್ಕೊಂಡ ಜಾಗಕ್ಕೆ ಹೋಗ್ತೀವಿ ಅನ್ನುವಂತಹ ಒಂದು ಎಕ್ಸೈಟ್ಮೆಂಟು ಎಲ್ಲವೂ ಇತ್ತು. ಪಿಕಪ್ ಪಾಯಿಂಟಲ್ಲಿ ಪ್ರಯಾಣಿಕರು ಬಸ್ಸನ್ನು ಹತ್ತಿ ಬಸ್ ಪಾಸ್ ಆಗುವಂತಹ ದೃಶ್ಯ. ಯಾವ್ಯಾವ ಪ್ರಯಾಣಿಕರು ನತದೃಷ್ಟರು ಅಂತ ಇವ್ರನ್ನ ಕರಿಬೇಕು ನಾವು. ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಘನಘೋರವಾಗಿರುತ್ತೆ ತಮ್ಮ ಕೊನೆಯ ಕ್ಷಣಗಳು ಅಂತ. ಎಲ್ಲ ಸಾಮಾನ್ಯವಾಗಿತ್ತು. ಡ್ರೈವರಿಗೆ ಅಂದಾಜಿರಲಿಲ್ಲ. ಯಾರಿಗೆ ಪ್ರೆಡಿಕ್ಟ್ ಮಾಡೋಕ್ಕಾಗತ್ತೆ ಹೇಳಿ? ಸ್ವಲ್ಪ ಹೊತ್ತಲ್ಲಿ ಯಮನಾಗಿ ಬರ್ತಾನೆ ಲಾರಿ ಚಾಲಕ ಅನ್ನೋದು ಯಾರಿಗೆ ಅನಿಸಿತ್ತು, ಅಂದಾಜಿತ್ತು? ಯಾವುದರ ಅಂದಾಜು ಇಲ್ಲದೆ ತಮ್ಮ ಜೊತೆಗೆ ಎಂಥ ಘೋರ ದುರಂತ ನಡೆಯುತ್ತೆ ಅನ್ನೋ ಅಂದಾಜಿಲ್ಲದೆ ಪಾಪ ಪ್ರಯಾಣಿಕರೆಲ್ಲರೂ ಕೂಡ ಬಸ್ ಹತ್ತೋ ಸಂಭ್ರಮ, ಊರಿಗೆ ಹೋಗ್ತೀವಿ, ಟ್ರಿಪ್ಪಿಗೆ ಹೋಗ್ತೀವಿ ಅನ್ನುವಂತಹ ಸಂಭ್ರಮ. ಯೂಶಲಿ ಇಂಥ ಲಾಂಗ್ ಜರ್ನಿ ಬಸ್ಗಳಿಗೆ ಮೊದಲೇ ಟಿಕೆಟ್ಸ್ ಬುಕ್ ಆಗಿರುತ್ತೆ. ಸೊ ಆನ್ ಟೈಮಿಗೆ ಕೂಡ ಬರುತ್ತೆ. ಇನ್ಫ್ಯಾಕ್ಟ್ ಒಂದು 10-15 ನಿಮಿಷ ಎಲ್ಲ ಬೇಗನೆ ಬರುತ್ತೆ ಪ್ರೈವೇಟ್ ಬಸ್ಗಳು. ಸೊ ಪಿಕಪ್ ಪಾಯಿಂಟಲ್ಲಿ ಪ್ರಯಾಣಿಕರು ಬಸ್ ಹತ್ತುವಂತಹ ದೃಶ್ಯ. ನೀವೇನು ಈ ನಾರ್ಮಲ್ ಬಸ್ಸನ್ನು ನೋಡ್ತೀರಿ, ಸ್ವಲ್ಪ ಹೊತ್ತಲ್ಲೇ ಕೆಲವೇ ಗಂಟೆಗಳಲ್ಲಿ ಬಸ್ನ ಆಚೆಗಡೆ ಭಾಗ ಮಾತ್ರ ಒಳ್ಳೆ ಎಲುಬಿನ ರೀತಿ ನಮಗೆ ಕಾಣಿಸ್ತು.